ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮ ಕಥೆ ಭಾಗ 47. ಲಹರಿ ಸೂರಜ್ ಅವರನ್ನು ನಿನ್ನ ರೂಮ್ಗೆ ಕರ್ಕೊಂಡು ಹೋಗು, ಪ್ರೀತ್ ಹೇಳಿದ. ನೀವು ನನಗೆ ಒಪ್ಪಿಗೆ. ನಿಮಗೆ ನನ್ನ ಬಗ್ಗೆ ಯಾವ ಒಪಿನಿಯನ್ ಇದೆ ಅಂತ ತಿಳಿಸಿ. ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು. ಉತ್ತರಿಸಲಿಲ್ಲ. ನಿಮಗೆ ನಾನು ಒಪ್ಪಿಗೆ ಅಂದರೆ ನಿಮ್ಮ ಕೈ ಕೊಡಿ, ಇಲ್ಲಾಂದರೆ ಬೇಡ. ಈ ವಿಷಯದಲ್ಲಿ ಯಾವುದೇ ಬಲವಂತವಿಲ್ಲ. ಲಹರಿ ನಿಧಾನವಾಗಿ ತನ್ನ ಕೈಯನ್ನು ಮುಂದೆ ಚಾಚಿದಳು. ಮತ್ತೆ ಒಂದು ವಾರವಾಗಿತ್ತು ಸೂರಜ್ನನ್ನು ಕಾಣದೆ. ತಾನು ಕಳಂಕಿತೆ ಎಂದು ಗೊತ್ತಾದ ಮೇಲೆ ಅವನು ಬಂದಿಲ್ಲ. ಆದರೆ ಸೂರಜ್ಗೆ ಏಕೋ ಲಹರಿಯನ್ನು ನೋಡಬೇಕೆಂಬ ಉತ್ಕಟ ಇಚ್ಛೆ ಉಂಟಾಗಿತ್ತು. ಅವಳ ನೋವಿನ ಕಾರಣ ತಿಳಿಯಲೇಬೇಕೆಂದುಕೊಂಡು ಅಂದು ಅವಳು ಕಾಲೇಜಿನಿಂದ ಬರುವ ದಾರಿಯಲ್ಲಿ ಕಾದು ನಿಂತಿದ್ದ. ಬಸ್ ಇಳಿದಾಗ ಅವನನ್ನು ಕಂಡಿದ್ದಳು ಲಹರಿ. ನೋಡಿಯೂ ನೋಡದಂತೆ ಅವನ ಇರವನ್ನೇ ನಿರ್ಲಕ್ಷಿಸಿ ತಲೆ ಕೆಳಗೆ ಹಾಕಿಕೊಂಡು ನಡೆದುಕೊಂಡು ಹೊರಟಳು. ಅವನನ್ನು ದಾಟಿ ಹೋದಾಗ ಅವಳಿಗೆ ತುಸು ನೆಮ್ಮದಿ ಎನಿಸಿತ್ತು. ಆದರೆ ಮತ್ತೊಂದು ಕ್ಷಣದಲ್ಲಿ ಅವನು ಅವಳ ದಾರಿಗೆ ಅಡ್ಡವಾಗಿ ನಿಂತು ಬಿಟ್ಟಿದ್ದ. ಸೂರಜ್ ಅವಳು ಮುಂದೆ ಹೋಗದಂತೆ ತನ್ನ ಕೈಯನ್ನು ಅವಳ ಮುಂದೆ ಅಡ್ಡವಾಗಿ ಹಿಡಿದ. ಮಾರ್ಗ ಮಧ್ಯದಲ್ಲಿ ಅವನು ಹಾಗೆ ಮಾಡಬಹುದು ಎಂದು ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ. ದಾರಿ ಬಿಡಿ, ನಾನು ಮನೆಗೆ ಹೋಗಬೇಕು, ಹೇಳಿದಳು ಲಹರಿ. ಬಿಡ್ತೀನಿ ಮೇಡಮ್, ಖಂಡಿತ ಬಿಡ್ತೀನಿ. ಆದರೆ ನನ್ನ ಪ್ರಶ್ನೆಗೆ ಉತ್ತರ ಹೇಳಿ, ಆಮೇಲೆ ಹೋಗಿ. ನಿಮಗೆ ತೊಂದರೆ ಕೊಡುವ ಉದ್ದೇಶ ನನಗಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಕೊರೆಯುತ್ತಿರುವ ಪ್ರಶ್ನೆಗಳಿಗೆ ಉತ್ತರ ಬೇಕು, ಹೇಳಿದ ಸೂರಜ್. ಲಹರಿ ಈಗ ಅವನ ಮುಖದತ್ತ ನೋಟ ಬೀರಿದಳು. ಮೇಡಮ್, ನಿಮ್ಮ ಜೀವನದಲ್ಲಿ ಏನು ನಡೆಯಿತು ಅನ್ನೋದನ್ನು ಸ್ಪಷ್ಟವಾಗಿ ನನಗೆ ಒಂದ್ಸರ್ತಿ ಹೇಳ್ತೀರಾ? ಅದು ಈ ರೋಡ್ ಮಧ್ಯೆ ಬೇಡ, ಬನ್ನಿ, ನಾವು ಹೋಟೆಲಲ್ಲಿ ಕಾಫಿ ಕುಡಿತಾ ಮಾತಾಡೋಣ. ಮತ್ತೆ ನೀವು ನಿಮ್ಮ ಮನೆಯಲ್ಲಿ ತಿಳಿಸಿಬಿಟ್ಟೇ ಬನ್ನಿ. ನೀವಿನ್ನೂ ಬಂದಿಲ್ಲ ಅಂತ ನಿಮ್ಮ ಮನೆಯವರು ಆತಂಕ ಪಡೋದು ಬೇಡ. ನನ್ನ ಜೊತೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ನಿಮಗೆ ಹೇಳೋಕೆ ಆಗಲ್ಲ ಅಂದರೆ ನಿಮ್ಮಣ್ಣನ ನಂಬರ್ ಕೊಡಿ, ನಾನೇ ಕಾಲ್ ಮಾಡಿ ಮಾತಾಡ್ತೀನಿ. ಅವಳಿಗೀಗ ಸೂರಜ್ ಮೇಲೆ ತುಸು ನಂಬಿಕೆ ಬಂತು. ಆದರೂ ಅವನೊಂದಿಗೆ ಹೋಗುವ ಮನಸ್ಸಿರಲಿಲ್ಲ ಲಹರಿಗೆ. ನನ್ನ ಕತೆ ಕೇಳುವುದರಿಂದ ನಿಮಗೆ ಯಾವ ಪ್ರಯೋಜನವೂ ಇಲ್ಲ. ನನಗೆ ಹಾಳೆ ಹುಣ್ಣನ್ನು ಕೆದಕಿದ ನೋವು. ಇಬ್ಬರಿಗೂ ಯಾವ ಪ್ರಯೋಜನವೂ ಇಲ್ಲ. ನನಗೆ ದಾರಿ ಬಿಡಿ ಪ್ಲೀಸ್, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಹೇಳಿದಳು ಲಹರಿ. ಆದರೂ ಮೇಡಮ್, ಒಂದು ಸರ್ತಿ ಕೇಳುವುದು ತಪ್ಪಲ್ಲ ಅಂತ ನನ್ನ ಭಾವನೆ. ಅವನು ಬಿಡಲೊಲ್ಲ. ಕೊನೆಗೂ ಅವನ ಬೇಡಿಕೆಗೆ ಲಹರಿ ತಲೆ ಬಾಗಿದಳು. ಅವಳು ಹಿತಾಗೆ ಕರೆ ಮಾಡಿದಳು. ಅವಳು ಕೆಲಸ ಮಾಡುತ್ತಿದ್ದಳೇನೋ, ಕರೆ ಸ್ವೀಕರಿಸಲಿಲ್ಲ. ಬಳಿಕ ಅವಳ ಸೆಲ್ಫೋನ್ಗೆ ಸಂದೇಶ ಕಳುಹಿಸಿದಳು. ಅತ್ತಿಗೆ, ನಾನು ಮನೆಗೆ ಬರುವುದು ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ. ಸೂರಜ್ ಮತ್ತು ಲಹರಿ ಇಬ್ಬರು ಹೋಟೆಲ್ ಒಂದಕ್ಕೆ ಹೋಗಿ ಮೂಲೆ ಸೀಟಲ್ಲಿ ಕುಳಿತರು. ಸೂರಜ್ ಮಾತಿಗೆ ಆರಂಭಿಸಿದ. ನಿಮ್ಮ ಬಗ್ಗೆ ಹೇಳಿ ಮೇಡಮ್. ಲಹರಿ ತನ್ನ ಪ್ರೇಮಕತೆಯನ್ನು ಹೇಳಲು ತುಂಬ ಸಂಕೋಚ ಪಡುತ್ತಿದ್ದಳು. ಆದರೂ ಅವನಿಗೆ ಸೂಕ್ಷ್ಮವಾಗಿ ತಿಳಿಸಿ ಬಳಿಕ ಮದುವೆಗೆ ಅವರು ಹಾಕಿದ ಕಂಡೀಷನ್ ವಿಷಯವನ್ನು ತಿಳಿಸಿದಳು. ಈಗ ಪವನ್ನ ವರ್ತನೆಯ ಬಗ್ಗೆಯೂ ತಿಳಿಸಿದಳು. ಈ ವಿಷಯ ಹೇಳುವಾಗ ಅವಳ ಗಂಟಲು ಉಬ್ಬಿ ಬಂದಿತ್ತು, ಕಣ್ಣುಗಳು ತುಂಬಿ ಹರಿದಿದ್ದವು. ಆದಷ್ಟು ತನ್ನ ಭಾವನೆಗಳನ್ನು ತಡೆಹಿಡಿಯಲು ಪ್ರಯತ್ನಿಸಿದ್ದಳು ಲಹರಿ. ಆದರೆ ಅವಳಿಂದ ಅದು ಸಾಧ್ಯವಾಗಿರಲಿಲ್ಲ. ಅವನು 2 ಕಟ್ಲೆಟ್ ಮತ್ತು ಕಾಫಿಗೆ ಆರ್ಡರ್ ಮಾಡಿದ್ದ. ಲಹರಿಗೆ ತನ್ನ ಜೀವನದ ಕಹಿ ಘಟನೆಗಳನ್ನು ಹೇಳಿದ್ದು ಏನನ್ನೂ ತಿನ್ನುವ ಮನಸ್ಸೇ ಇರಲಿಲ್ಲ. ಅವಳ ಕತೆ ಕೇಳಿದ ಬಳಿಕ ಅವನು ಆ ಬಗ್ಗೆ ಏನೊಂದು ಮಾತಾಡಲಿಲ್ಲ. ತಿಂಡಿ ಕಾಫಿಯ ಬಿಲ್ ತೆತ್ತು ಹೊರಡೋಣವಾ ಎಂದು ಕೇಳಿದ. ಲಹರಿ ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಎದ್ದು ನಿಂತಳಷ್ಟೇ. ಮತ್ತೆ ಒಂದು ವಾರವಾದರೂ ಸೂರಜ್ ಅವಳಿಗೆ ಕಾಣಸಿಗಲೇ ಇಲ್ಲ. ವಿಷಾದದ ನಗೆ ಅವಳ ತುಟಿಯಂಚಿನಲ್ಲಿ ಮಿನುಗಿತು. ಇನ್ನು ಅವನು ಎಂದೂ ತನ್ನನ್ನು ಸಂಧಿಸಲಾರ ಎನಿಸಿದಾಗ ಅವಳ ಮನಸ್ಸಿಗೆ ತುಂಬ ನೋವಾಗಿತ್ತು. ತಾನು ನತದೃಷ್ಟೆ ಎನಿಸಿತವಳಿಗೆ. ಅಂದು ರಾತ್ರಿ ಮಲಗಿ ನಿದ್ರಿಸಲಾಗಲಿಲ್ಲ ಲಹರಿಗೆ. ಮರುದಿನ ಭಾನುವಾರ, ರಜಾ ದಿನವಾದ್ದರಿಂದ ಬೆಳಗ್ಗೆ ಯಾವುದೇ ಆತುರವಿರಲಿಲ್ಲ. ಹಿಂದಿನ ದಿನ ರಾತ್ರಿ ನಿದ್ದೆ ಬಾರದ್ದರಿಂದ ಬೆಳಗಿನ ಜಾವದಲ್ಲಿ ಅವಳಿಗೆ ನಿದ್ದೆ ಹತ್ತಿತ್ತು. ಇಂದು ಬೆಳಗ್ಗೆ ಎದ್ದಿದ್ದು ತುಂಬ ಲೇಟಾಗಿ ಬಿಟ್ಟಿತ್ತು. ಅವಳು ರೂಮ್ನಿಂದ ಹೊರಬರಬೇಕಾದರೆ ಮನೆಯಲ್ಲಿ ಯಾರೋ ಮಾತಾಡುವುದು ಕೇಳಿಸಿತು ಅವಳಿಗೆ. ಹೌದು, ಅದು ಚಿರಪರಿಚಿತ ಸ್ವರ. ಸೂರಜ್ ಮನೆಗೆ ಬಂದಿದ್ದ. ಅವನು ಪ್ರೀತ್ನೊಂದಿಗೆ ಮಾತಾಡುತ್ತಿದ್ದ. ಈಗ ಲಹರಿಯ ಕಿವಿ ಚುರುಕಾಗಿತ್ತು. ಏನು ಮಾತಾಡುತ್ತಿದ್ದಾನೆ? ತಾನು ಮೊನ್ನೆ ಅವನೊಂದಿಗೆ ಹೋಟೆಲಿಗೆ ಹೋದ ವಿಷಯ ಹೇಳುತ್ತಿದ್ದಾನಾ? ಒಂದು ವೇಳೆ ಗೊತ್ತಾದರೆ ಮನೆಯಲ್ಲಿ ಎಲ್ಲಿಗೆ ಹೋಗುವುದೆಂದು ಹಿತಾಬಳಿ ಕೂಡ ಹೇಳಿರಲಿಲ್ಲವಲ್ಲ. ಬರುವುದು ಲೇಟಾಗುತ್ತದೆ ಎಂದು ಅಷ್ಟೇ ಹೇಳಿದ್ದಳು. ಬಳಿಕ ಅವರಿಬ್ಬರು ಮನೆಯಿಂದ ಹೊರಹೋಗುವುದು ಕಾಣಿಸಿತು. ಅವಳು ಬೆಳಗಿನ ಕಾಫಿ ತಿಂಡಿ ಮುಗಿಸಿದಳು. ಪ್ರೀತ್ ಹೊರಹೋದವನು ಬಂದಿರಲಿಲ್ಲ. ಲಹರಿಗೆ ತುಂಬ ಆತಂಕವಾಗುತ್ತಿತ್ತು. ಬೆಳಗ್ಗೆ ಸೂರಜ್ನೊಂದಿಗೆ ಮನೆಯಿಂದ ಹೊರಟ ಪ್ರೀತ್ ಸುಮಾರು 4 ಗಂಟೆ ಹೊತ್ತಿಗೆ ಮನೆಗೆ ಬಂದಿದ್ದ. ಅವನು ಲಹರಿ ಮತ್ತು ಹಿತಾ ಇಬ್ಬರನ್ನೂ ಕರೆದು ಹೇಳಿದ.
ಇವತ್ತು ಸೂರಜ್ ನನ್ನ ಹೊರಗೆ ಮಾತಾಡೋಕೆ ಅಂತ ಕರ್ಕೊಂಡು ಹೋಗಿದ್ರು. ಅವರು ನಮ್ಮ ಲಹರಿಯನ್ನು ಇಷ್ಟಪಟ್ಟಿದ್ದಾರೆ. ಲಹರಿ, ಮೊನ್ನೆ ನೀನು ನಿನ್ನ ವಿಷಯ ಪೂರ್ತಿ ಅವರಿಗೆ ಹೇಳಿದ್ಯಂತೆ ಅಲ್ವಾ? ನಿನ್ನ ವಿಷಯ ಇನ್ನೂ ಡೀಟೇಲ್ ಆಗಿ ಕೇಳೋಕೆ ಅಂತ ನನ್ನ ಹತ್ರ ಮಾತಾಡೋಕೆ ಇವತ್ತು ಬಂದಿದ್ದು. ವಿಷಯ ತಿಳಿದ ಮೇಲೆ ಒಂದು ವಾರ ಯೋಚನೆ ಮಾಡಿ ಇವತ್ತು ಅವನು ತನ್ನ ನಿರ್ಧಾರವನ್ನು ಹೇಳಿದ್ದಾನೆ. ಅವನಿಗೆ ಕೆಲವೊಂದು ವಿಷಯಗಳಲ್ಲಿ ಕೆಲವು ಗೊಂದಲಗಳಿದ್ದವು. ಅದನ್ನು ನನ್ನ ಹತ್ತಿರ ವಿಚಾರಿಸಿದ್ದಾನೆ. ಒಂದು ಮಗುವಿನ ವಿಚಾರ. ಒಂದು ವೇಳೆ ಮುಂದೆ ಯಾವತ್ತಾದರೂ ಪವನ್, ಅದು ತನ್ನ ಮಗುವಿನ ಮೇಲೆ ಅವನಿಗೆ ಕ್ಲೇಮ್ ಇದೆ ಎಂದು ಹೇಳಿಕೊಂಡು ಬಂದರೆ ಆಗ ಏನು ಮಾಡೋದು ಅಂತ. ಅದು ಅಲ್ಲದೆ ಅವನ ಬಗ್ಗೆನೂ ಹೇಳಿದ. ಅವನಿಗೆ ತಾಯಿ ಮಾತ್ರ ಇರೋದು. ಅವರು ಊರಲ್ಲಿ ಅವರ ತಾಯಿ ಮನೆಯಲ್ಲಿ ಇದ್ದಾರಂತೆ. ಅವನಿಗೆ ಈಗಲೂ ಲಹರಿಯನ್ನು ಕಂಡ್ರೆ ಇಷ್ಟ ಮಾತ್ರವಲ್ಲ, ಅವಳನ್ನು ಮದುವೆಯಾಗುವ ಮನಸ್ಸಿದೆ. ಆ ಮಗುವಿಗೆ ತಂದೆಯ ಸ್ಥಾನವನ್ನು ಕೊಡಲು ತಯಾರಾಗಿದ್ದಾನೆ. ಅವನೀಗ ನಮ್ಮ ಲಹರಿಯ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾನೆ. ನಾವು ಯೋಚನೆ ಮಾಡಿ ತಿಳಿಸೋದಾಗಿ ಹೇಳಿ ಬಂದಿದ್ದೀನಿ. ನಮ್ಮ ಅಭಿಪ್ರಾಯವನ್ನು ಹೇಳೋಕೆ ಒಂದು ವಾರ ಟೈಮ್ ತಗೊಂಡಿದ್ದೀನಿ. ಇಲ್ಲಿ ಲಹರಿಯ ಅಭಿಪ್ರಾಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀನು ಸೂರಜ್ನ ನೋಡಿದ್ದೀಯಲ್ಲ ಪುಟ್ಟ, ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಈಗಲೇ ಹೇಳಬೇಕು ಅಂತ ಏನೂ ಇಲ್ಲ, ಯೋಚನೆ ಮಾಡಿ ಹೇಳು. ತನ್ನ ಮಗುವಿನ ಸಮೇತ ತನ್ನನ್ನು ಮದುವೆಯಾಗಲು ರೆಡಿ ಇದ್ದಾನೆ ಎಂದಾಗ ಲಹರಿಗೆ ಹಿಡಿಸಲಾರದಷ್ಟು ಸಂತೋಷವಾಗಿತ್ತು. ಈ ಒಂದು ವಾರದಿಂದ ಅವನನ್ನು ಕಾಣದೆ ಅವಳು ಅನುಭವಿಸಿದ ಮಾನಸಿಕ ಯಾತನೆ ಅವಳಿಗೆ ಗೊತ್ತು. ನನಗೆ ಯಾವ ವಿಷಯದಲ್ಲೂ ಡಿಸಿಷನ್ ತಗೊಳ್ಳೋಕೆ ಹೆದರಿಕೆ ಆಗುತ್ತೆ. ಅಂದು ನನಗೆ ಡಿಸಿಷನ್ ತಗೊಂಡು ತುಂಬ ಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿದ್ದೀನಿ. ಆದ್ದರಿಂದ ನೀವು ಹೇಗೆ ಹೇಳ್ತೀರೋ ಹಾಗೆ. ಮುಂದೆ ಮಾತಾಡಲಾಗಲಿಲ್ಲ ಲಹರಿಯಿಂದ. ತಂಗಿ ಮಾತು ಅರ್ಧಕ್ಕೆ ನಿಲ್ಲಿಸಿ ಬಾವುಗಳಾದ್ದು ಕಂಡು ಪ್ರೀತ್ ಹೇಳಿದ, ಲಹರಿ, ನೀನು ನನ್ನ ಅಭಿಪ್ರಾಯ ಕೇಳಿದ್ದಕ್ಕೆ ಹೇಳ್ತೀನಿ. ಸೂರಜ್ ಅವನಿಗಿಂತ ಎಷ್ಟೋ ಬೆಟರ್. ಸೂರಜ್ ಮನುಷ್ಯತ್ವಕ್ಕೆ ಬೆಲೆ ಕೊಡೋ ಮನುಷ್ಯ. ನಿನಗೆ ಒಂದು ಒಳ್ಳೆಯ ಅವಕಾಶ ಬಂದಿದೆ, ಅದನ್ನು ಸದುಪಯೋಗಪಡಿಸಿಕೊ. ನಿಂಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಹಿಂದಿನದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು. ಈಗ ಪವನ್ ಆ ಮಗು ತನ್ನದು ಅಲ್ಲವೇ ಅಲ್ಲ ಅಂತ ಹೇಳಿದ್ರು ಮುಂದೊಂದು ದಿನ ತನ್ನ ಸ್ವಾರ್ಥಕ್ಕಾಗಿ ಮಗು ತನ್ನದು ಅಂತ ಹೇಳ್ಕೊಂಡು ಬರುವ ಸಾಧ್ಯತೆಯೂ ಇದೆ. ಒಂದು ವೇಳೆ ಪವನ್ ಕಾನೂನು ಪ್ರಕಾರ ಮಗುವಿನ ಮೇಲೆ ತನಗೆ ಹಕ್ಕಿದೆ ಎಂದು ಬಂದಾಗ ಅಲ್ವಾ, ಆಗ ನೋಡಿಕೊಳ್ಳೋಣ. ಎಲ್ಲಕ್ಕಿಂತ ಹೆಚ್ಚು ಲಹರಿ, ನಿಂಗೆ ಸೂರಜ್ ಇಷ್ಟ ಆಗಿದ್ದಾನಾ? ತಂಗಿಯ ಮನಸ್ಸಲ್ಲೇನಿದೆ ಎಂದು ತಿಳಿಯಲು ಪ್ರೀತ್ ಪ್ರಯತ್ನ ಪಡುತ್ತಿದ್ದ. ಈಗ ಲಹರಿಯ ಮುಖ ಲಜ್ಜೆಯಿಂದ ಕೆಂಪಾಗಿತ್ತು. ಕಣ್ಣುಗಳು ನೆಲ ನೋಡುತ್ತಿದ್ದವು. ಪ್ರೀತ್ಗೆ ಅವಳ ವರ್ತನೆಯಿಂದಲೇ ಸೂರಜ್ ಅವಳಿಗೆ ಇಷ್ಟವಾಗಿದ್ದಾನೆ ಎಂದು ಅರಿವಾಗಿತ್ತು. ಮತ್ತೆ ಪ್ರೀತ್ ಹೇಳಿದ, ಹಾಗಾದರೆ ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಗುವವರೆಗೂ ಅಂತ ಕಾಯುವುದು ಬೇಡ. ಆದಷ್ಟು ಬೇಗ ಮದುವೆ ಮುಗಿಸಿಬಿಡೋಣ. ಮಗುವಿಗೂ ಅವನೇ ತನ್ನ ತಂದೆ ಅಂತ ಅಭ್ಯಾಸ ಆಗಿ ಹೋಗುತ್ತೆ. ಸೂರಜ್ ಲಹರಿಯನ್ನು ಕೇಳುವುದಕ್ಕಿಂತ ಹಿರಿಯರನ್ನು ಕೇಳುವುದೇ ಉತ್ತಮ ಎಂದು ಪ್ರೀತ್ನನ್ನು ಭೇಟಿಯಾಗಿದ್ದ. ಹಿರಿಯರ ಮೂಲಕವೇ ಮಾತುಕತೆ ಮಾಡಿದರೆ ಒಳಿತಲ್ಲವೇ? ಸೂರಜ್ಗೆ ಲಹರಿಗೆ ಬಾಳು ಕೊಡುವ ಉದ್ದೇಶವಿದೆಯೇ ಹೊರತು ಅವಳಿಗೆ ಮೋಸ ಮಾಡುವ ಉದ್ದೇಶವಿಲ್ಲ ಎಂಬುದನ್ನು ಪ್ರೀತ್ ಮನಗಂಡಿದ್ದ. ಸೂರಜ್ ತನ್ನನ್ನು ಮದುವೆಗೆ ಒಪ್ಪಿಕೊಂಡಿದ್ದಾನೆ ಎಂಬ ವಿಷಯ ಕೇಳುತ್ತಲೇ ಲಹರಿಯ ಮನಸ್ಸು ಹೂವಾಗಿತ್ತು. ಈಗ ಲಹರಿ ಅವನು ತನ್ನ ಬರ್ತ್ಡೇಗೆ ಗಿಫ್ಟ್ ತಂದು ಕೊಟ್ಟಿದ್ದು ಮಾತ್ರವಲ್ಲ, ತಾನು ಅವನಿಗೆ ಅದನ್ನು ಹಿಂದಿರುಗಿಸಿದ ವಿಷಯವನ್ನು ತಿಳಿಸಿದಳು. ತಾನವನು ಕೊಟ್ಟ ಗಿಫ್ಟ್ ಹಿಂದಿರುಗಿಸಿದ್ದು ಅವನ ಮನಸ್ಸಿಗೆ ತುಂಬ ನೋವಾಗಿರಬಹುದು ಎಂದು ಲಹರಿಗೆ ಈಗ ಅನಿಸಿತು. ಲಹರಿಗೀಗ ಸೂರಜ್ನನ್ನು ಭೇಟಿಯಾಗಬೇಕೆಂಬ ಹಂಬಲ ಉಂಟಾಗಿತ್ತು. ಯಾವುದೇ ಕಾರಣಕ್ಕೂ ಪವನ್ ನನ್ನ ಹೆಂಡತಿ ಅಂತ ಸ್ವೀಕರಿಸಲಾರ. ನಾನು ಅವನಿಗೋಸ್ಕರ ಕಾಯುವುದರಲ್ಲಿ ಅರ್ಥ ಇಲ್ಲ. ಮತ್ತೆ ಜೀವಮಾನ ಪೂರ್ತಿ ಒಂಟಿಯಾಗಿರೋದು ಕಷ್ಟ ಮಾತ್ರವಲ್ಲ, ನನಗೆ ಸೂರಜ್ನನ್ನು ಕಂಡ್ರೆ ಇಷ್ಟ ಇದೆ. ಆದ್ದರಿಂದ ಅಣ್ಣ, ಸೂರಜ್ನ ಮದುವೆ ಆಗೋಕೆ ನನಗೆ ಒಪ್ಪಿಗೆ ಇದೆ ಅಂತ ತಿಳಿಸಿಬಿಡು. ಲಹರಿ ತಕ್ಷಣವೇ ತನ್ನ ಅಭಿಪ್ರಾಯವನ್ನು ತಿಳಿಸಿಬಿಟ್ಟಿದ್ದಳು. ಆ ಭಾರವನ್ನು ಅಣ್ಣನ ಮೇಲೆ ಹೊರಿಸಿದಳು ಲಹರಿ. ಹಿತ, ಹಾಗಾದರೆ ಇವತ್ತು ಸ್ವೀಟ್ ಮಾಡು. ನಾನು ಸೂರಜ್ಗೆ ಕರೆ ಮಾಡ್ತೀನಿ, ಅವನು ಬರಲಿ. ಅವರಿಬ್ಬರಿಗೂ ಮದುವೆ ವಿಚಾರದಲ್ಲಿ ಏನಾದರೂ ಮಾತಾಡೋದಿದ್ರೆ ಇಲ್ಲಿ ಮಾತಾಡಿಕೊಳ್ಳಿ. ಎಲ್ಲ ಇತ್ಯರ್ಥ ಆದಮೇಲೆ ಅಪ್ಪ ಅಮ್ಮಂಗೆ ವಿಷಯ ತಿಳಿಸೋಣ. ಏನು ಹೇಳ್ತೀಯ ಲಹರಿ? ತಂಗಿಯನ್ನು ಕೇಳಿದ. ಅವಳಾಗಲೇ ಸೂರಜ್ನ ಕನಸು ಕಾಣಲು ಶುರು ಹಚ್ಚಿಕೊಂಡಿದ್ದಳು. ಅವಳ ಮುಖದಲ್ಲಿ ಮಂದಹಾಸ ಮಿನುಗಿತು. ಹಿತ ಕ್ಯಾರೆಟ್ ಹಲ್ವಾ ಮಾಡಲು ಹೊರಟಳು. ಪ್ರೀತ್ ಸೂರಜ್ಗೆ ಕರೆ ಮಾಡಿದ. ಹಲೋ ಸೂರಜ್, ಈಗ ನೀವು ಫ್ರೀಯಾಗಿದ್ದರೆ ನಮ್ಮ ಮನೆಗೆ ಬರ್ತೀರಾ? ಸ್ವಲ್ಪ ಮಾತಾಡೋದಿತ್ತು. ಅತ್ತ ಕಡೆಯಿಂದ ಸೂರಜ್ ಉತ್ತರಿಸಿದ. ನಿಜ ಹೇಳಬೇಕು ಅಂದರೆ ನಿಮ್ಮ ಕರೆಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಈಗಲೇ ಹೊರಟೆ. ಮತ್ತೆ 5 ನಿಮಿಷಕ್ಕೆ ಸೂರಜ್ ಇವರ ಮನೆಗೆ ಬಂದಿದ್ದ. ಬರುವಾಗ ಲಹರಿಗೆಂದು ಕೊಟ್ಟ ಬರ್ತ್ಡೇ ಗಿಫ್ಟ್ ಪ್ಯಾಕನ್ನು ತರಲು ಮರೆಯಲಿಲ್ಲ.
ಎಲ್ಲರಿಗೂ ಸ್ವೀಟ್ನೊಂದಿಗೆ ಕಾಫಿ ಮಾಡಿಕೊಟ್ಟಳು ಹಿತಾ. ಲಹರಿ ಮತ್ತು ನೀವು ಮಾತಾಡಿಕೊಳ್ಳುವ ಹಾಗಿದ್ರೆ ಮಾತಾಡ್ಕೋಬಹುದು. ಲಹರಿ, ಸೂರಜ್ ಅವರನ್ನು ನಿನ್ನ ರೂಮ್ಗೆ ಕರ್ಕೊಂಡು ಹೋಗು, ಪ್ರೀತ್ ತಂಗಿಗೆ ಹೇಳಿದ. ಅವರಿಬ್ಬರು ಲಹರಿಯ ರೂಮಿಗೆ ಹೊರಟರು. ರೂಮ್ನ ಒಳ ಹೋಗುತ್ತಿದ್ದಂತೆಯೇ ಸೂರಜ್ ಹೇಳಿದ, ನೀವು ನನಗೆ ಒಪ್ಪಿಗೆಯಾಗಿದ್ದೀರಿ. ನಿಮಗೆ ನನ್ನ ಬಗ್ಗೆ ಯಾವ ಒಪಿನಿಯನ್ ಇದೆ ಅಂತ ತಿಳಿಸಿ. ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು. ಉತ್ತರಿಸಲಿಲ್ಲ. ನಿಮಗೆ ನಾನು ಒಪ್ಪಿಗೆ ಅಂದರೆ ನಿಮ್ಮ ಕೈ ಕೊಡಿ, ಇಲ್ಲ ಅಂದರೆ ಬೇಡ. ಈ ವಿಷಯದಲ್ಲಿ ಯಾವುದೇ ಬಲವಂತವಿಲ್ಲ, ಸೂರಜ್ ಹೇಳಿದ. ಲಹರಿ ನಿಧಾನವಾಗಿ ತನ್ನ ಕೈಯನ್ನು ಮುಂದೆ ಚಾಚಿದಳು. ಸೂರಜ್ ಅವಳ ಕೈಗೆ ರಿಂಗ್ ತೊಡಿಸಿದ. ಬಳಿಕ ಅವಳ ಆ ಕೈಗೆ ಮುತ್ತಿಟ್ಟ. ತಮ್ಮ ಮುಂದಿನ ಜೀವನದ ಬಗ್ಗೆ ಇಬ್ಬರು ಮಾತುಕತೆ ಮಾಡಿದರು. ಲಹರಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಲಹರಿ ಸಹನೆಯಿಂದ ಕಾದಿದ್ದರಿಂದ ಸಂತೋಷದ ಜೀವನ ಅವಳ ಪಾಲಿಗೆ ಸಿಕ್ಕಿತು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.